ಅವ್ರವ್ರ ಸಂಸಾರ ಅವ್ರವ್ರ ಹಿಂದೆ ಇರ್ತೈತಿ. ನೀ ಪಗಾರ ಹಾಕಿಂಗ್ ಅಣ್ಣಕ್ಕೆ ಕೊಡ್ಬಾರ್ದಾಗಿತ್ತು, ಈಗಿನ ಕೈಯಾಗ ಕೊಡ್ಬೇಕಾಗಿತ್ತು. ಯಾವ್ದಾರ ದಗದಿತ್ತಂತಂದ್ರ ಹೇಳ್ರಿ, ಇಲ್ಲೇ ಬಂದು ದುಡಿತಾನ. ಯಾರು ನಿನ್ನ ಗಂಡ ದುಡಿತಾನ? ಅವ ಮೊದಲ ಚೈನಿ ಬಾಜಿ ಮನುಷ್ಯ. ಅವನ್ ಏನಾರ ನಮ್ಮ ಹೊಲ ದಗದಕ್ಕೆ ಇಟ್ಕೊಂಡೆ ಅಂದ್ರ ಒಂದ್ ತುಟ್ಲಿ ನಮ್ಮ ಹೊಲ ಮಾರಿಸ್ತಾನವ. ಏನ ಅವಂಗ ಬುದ್ಧಿ ಭೇಟಿಯಾಗೈತಿ, ಹಂಗೇನ್ ಆಗುದಿಲ್ಲ, ದಗ್ದ ಮಾಡ್ತಾನ ತಗೋ. ನೋಡುವ, ಇವತ್ತು ಈ ಸಾಲ ದಂಡಿಗೆ ಹಚ್ಚಿದಂದ್ರ ನಿಮ್ ಪಗಾರ ಕೊಡ್ತೀನಿ, ಇಲ್ಲಾಂದ್ರೆ ಇವತ್ತಿನ ಅರ್ಧ ಪಗಾರ ಕೊಡ್ತೀನಿ. ಏನ್ ಮಾತಾಡಕತ್ತಿ ನೀನು? ಬಂದ್ ಬರೋಣ ದನಗಳಿಗೆ ಮೇವ್ ಹಾಕೋದು, ನೀರ್ ಕುಡ್ಸೋದು ಎಲ್ಲ ದಗ್ದ ಮಾಡಿರ್ತೀವಿ. ಮತ್ ನೋಡಿದ್ರ ದಗ್ದನ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಮಾತ್ ಬಿಡ್ರವ. ಇವತ್ತು 15 ಜುಲೈ, ಇವತ್ತಿನ ದಿನ ಈ ವಿಡಿಯೋ ನೀವು ನೋಡ್ಲಿಕ್ಕಂದ್ರೆ ನಿಮ್ಮ ಚಾನಲ್ ನೀವು ಕಳ್ಕೋಬಹುದು. ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ವಿಡಿಯೋ ಪೂರ ನೋಡ್ರಿ. ಭಾಳಷ್ಟು ಕ್ರಿಯೇಟರ್ಸ್ಗಳು ನನಗೆ ಕಮೆಂಟನ್ನು ಮಾಡಿದ್ದಾರೆ. ಆ ಕಮೆಂಟ್ದ ಆನ್ಸರದಲ್ಲಿ ನಿಮ್ಮ ಉತ್ತರನೂ ಕೂಡ ಇರ್ಬೋದು. ಅದಕ್ಕಾಗಿ ವಿಡಿಯೋ ನಿಮ್ಮ ಗೆಳೆಯ ಜೊತೆಗೆ ಕೂಡ ಶೇರ್ ಮಾಡಿರಿ. ಸೊ ವಿಡಿಯೋ ಹೋಗೋಣ, ಲಾಸ್ಟಿನ ತನಕ ನೋಡ್ರಿ, ಯಾಕಂದರೆ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಕೇವಲ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ಮೇಲೇ ಇರ್ತೈತಿ. ಸೊ ಕಮೆಂಟ್ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಕಮೆಂಟ್ ಮಾಡಿದರೆ ಏನಾಕತಿ, ನಮಗೂ ಕೂಡ ಮೋಟಿವೇಶನ್ ಆಕತಿ. ನಿಮ್ಮ ಚಾನಲ್ ಮೇಲೂ ಕೂಡ ಇಂಥ ಕಮೆಂಟ್ಗಳು ಬಂದು ಅಂದರೆ ಯಾವುದೇ ಡಿಮೋಟಿವೇಟ್ ಮಾಡುವಂಥ ಕಮೆಂಟ್ ಅಥವಾ ಮೋಟಿವೇಟ್ ಮಾಡುವಂಥ ಕಮೆಂಟ್, ಯಾವುದೇ ಥರದ ಕಮೆಂಟ್ ಬಂದರೂ ಅದು ರಿವ್ಯೂ ಇದ್ದಂಗೆ ನಿಮ್ಮ ವಿಡಿಯೋಸ್ ಮೇಲೆ, ನಿಮ್ಮ ಚಾನಲ್ ಮೇಲೆ, ಅದರಿಂದ ನಿಮಗೆ ಭಾಳ ಲಾಭ ಆಕೈತಿ. ಇವತ್ತು 15 ಜುಲೈ, ಇವತ್ತಿನಿಂದ ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳು ಡಿಮೋಟೈಸ್ ಆಗಲಾಗ ಸ್ಟಾರ್ಟ್ ಆಗಿದ್ದಾವೆ ಮತ್ತು ಯಾವ್ಯಾವ ಚಾನಲ್ ಡಿಲೀಟ್ ಆಗಿದ್ದಾವೆ ಅನ್ನೋದು ಮುಂದಿನ ದಿನದಲ್ಲಿ ನಾನು ಭಾಳಷ್ಟು ನಿಮಗೆ ಮಾಹಿತಿಯನ್ನು ತರ್ತೀನಿ. ಸೊ ಭಾಳಷ್ಟು ಕ್ರಿಯೇಟರ್ಗಳು ನನಗೆ ಒಂದು ಕಮೆಂಟ್ ಮಾಡಿದ್ದಾರೆ. ಫಸ್ಟಿಗೆ ನನಗೆ ಒಬ್ಬರು ಕಮೆಂಟ್ ಮಾಡ್ತಾರೆ, ಆ ಕಮೆಂಟ್ದ ಆನ್ಸರ್ ನಿಮಗೆ ಕೊಡಲಿಕ್ಕೆ ಎದಕ್ಕೆ ಇದು ವಿಡಿಯೋ ಮಾಡಾಕತ್ತೀನಿ ಅಂದ್ರೆ, ಆ ಕಮೆಂಟ್ನಲ್ಲಿ ನಿಮ್ಮ ಉತ್ತರ ಇರ್ಬೋದು, ನಿಮಗೂ ಅದೇ ಥರ ಉತ್ತರ ಸಿಗಬಹುದು, ನೀವು ಅದೇ ಉತ್ತರ ಹುಡುಕಾಡ್ಲಕತ್ತೀರಿ ಅಂದಮೇಲೆ ಹತ್ತಿರಬಹುದು. ಅದಕ್ಕಾಗಿ ಈ ವಿಡಿಯೋ ಲಾಸ್ಟಿಂತ ನಾನು ನೋಡ್ರಿ. ಸೊ ಇವತ್ತು ಸರ್ 5 ಇಯರ್ಸ್ ಆಯಿತು ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಇವಾಗ ಅದೇ ಚಾನಲ್ ರನ್ ಮಾಡಬಹುದಾ ಆ್ಯಂಡ್ ಮೋನಿಟೈಸೇಷನ್ ಆಗುತ್ತಾ ಪ್ಲೀಸ್ ರಿಪ್ಲೈ ಮೀ ಅಂತ ಹೇಳಿದ್ದಾರೆ. ಇವ್ರ ಚಾನಲ್ ಮೇಲೆ ಹೋಗಿ ನೋಡೋಣ. ಇಲ್ಲಿ ನಿಮ್ಗೆ ಸೈಡಿಗೆ ನಾನು ಚಾನಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಕ್ಲಿಕ್ ಮಾಡಿದೆ, ಇವ್ರು ವಿಸಿಟ್ ಚಾನಲ್ 82 ಸಬ್ಸ್ಕ್ರೈಬ್ ಇದ್ದಾವೆ, ಅಮ್ಮನ ಅಡುಗೆ ಮನೆ ಅಂತ. ಇವರು ಅಬಾಟ್ನಲ್ಲಿ ಹೋಗಿ ನೋಡ್ತೀನಿ, ಅಬಾಟ್ನೂ ಕೂಡ ಭಾಳ ಸಿಂಗರಾಗಿ ನೋಡಿರಿ. ಇವರು ಅಬಾಟ್ನಲ್ಲಿ ಹೋಗಿ ನೋಡಿದೆ ನಾನು. ಇಲ್ಲಿ ನೋಡ್ರಿ ಎಷ್ಟು ಸಿಂಗರಾಗಿ ಅಬಾಟ್ ಹಾಕಿದ್ದಾರೆ. ನೀವು ಕೂಡ ನಿಮ್ಮ ಚಾನಲ್ ಹೀಗೆ ಚೆಕ್ ಮಾಡಬಹುದು ಮತ್ತು ಈ ಅಬಾಟ್ ಹೀಗೆ ಬರೀಬೇಕು. ಮತ್ತು ಇವರು ಹಾಕಿದ್ದಾರೆ 2020ರಲ್ಲಿ ಚಾನಲ್ ಮಾಡಿದ್ದಾರೆ. ಕೇವಲ ಒಂದು ವಿಡಿಯೋ ಲಾಂಗ್ ಇದೆ ಮತ್ತು ಶಾರ್ಟ್ನಲ್ಲಿ ಇವರು ಹಾಕಿದ್ದಾರೆ. ನೋಡಿರಿ ಎಷ್ಟು 10 ವಿಡಿಯೋ ಶಾರ್ಟ್ನಲ್ಲಿ ಇದ್ದಾವೆ. ಸೊ ನೀವು ಹೊಸದ ಚಾನಲ್ ಇರಲಿ ಅಥವಾ ಹಳಿ ಚಾನಲ್ ಇರಲಿ, ಈಗ 2025ರಲ್ಲಿ ನೀವು ಹಳಿ ಚಾನಲ್ ಮ್ಯಾಗೂ ಕೆಲಸ ಮಾಡ್ಬೋದು. ಆದರೆ ನಿಮ್ಮ ಸ್ವಂತ ವಾಯ್ಸ್, ಸ್ವಂತ ಫೇಸ್ ತೋರಿಸುವಂಥ 100% ಪ್ರಯತ್ನ ಮಾಡಬೇಕು. ಈಗ ಬರೀ ಒಂದು ವಿಡಿಯೋ ಅಡುಗೆ ಮಾಡುವ ವಿಡಿಯೋ ಮಾಡಿ ಅದರ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಕೇವಲ ನಿಮ್ಮ ಫೇಸ್ ಇಲ್ಲ, ವಾಯ್ಸ್ ಇಲ್ಲ, ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದರೆ ಅಂಥ ಚಾನಲ್ಗಳು ಈಗ ನನ್ನ ಅನಿಸಿಕೆ ಪ್ರಕಾರ ಯೂಟ್ಯೂಬ್ದ ಪಾಲಿಸಿಯ ಪ್ರಕಾರ ಅದು ಮೊನಿಟೈಸ್ ಆಗೋದಿಲ್ಲ. ಅನಿಸಿಕೆ ಪ್ರಕಾರ ನನಗೆ ಅನ್ನಿಸ್ತಾ ಇದೆ ಹೀಗೆ. ಯಾಕಂದರೆ ಇಂಥ ಚಾನಲ್ಗಳು ಕೇವಲ ನಿಮ್ಮ ಕ್ಯಾಮ್ರಾದಿಂದ ನಿಮ್ಮ ಫೇಸ್ ಇಲ್ಲ, ವಾಯ್ಸ್ ಇಲ್ಲ, ಕೆಳಗಡೆ ಅಡುಗೆ ಮಾಡೋದು ನಡ್ತೈತಿದೆ. ಬ್ಯಾಕ್ಗ್ರೌಂಡ್ನಲ್ಲಿ ಏನಿದೆ, ಒಂದು ಮ್ಯೂಸಿಕ್ ಇದೆ, ಒಂದು ಹಾಡು ಇದೆ, ಜಾನಪದ ಇದೆ, ಚಿತ್ರಗೀತೆ ಇದೆ, ಯಾವುದೇ ಇದೆ, ಅಥವಾ ಫ್ರೀ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇದೆ. ಇಂಥ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ಯಾಕಂದರೆ ಇಂಥ ವಿಡಿಯೋಸ್ಗಳು ಲೋ ಎಫರ್ಟ್ನಲ್ಲಿ ಬರ್ತೈತಿ. ನಿಮ್ಮದು ಎಡಿಟಿಂಗ್ ಇಲ್ಲ, ಏನೂ ಇಲ್ಲ, ನಿಮ್ಮದು ಹ್ಯೂಮ್ಯಾನಿಟಿ ಟಚ್ ಇದರೊಳಗಿಲ್ಲ. ಅದಕ್ಕಾಗಿ ನೀವು ಏನು ಮಾಡಬೇಕು, ಇದೇ ಚಾನಲ್ ಮ್ಯಾಗೂ ಕೂಡ ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಆದರೆ ನಿಮ್ಮ ವಾಯ್ಸ್ ಕೊಡುವಂಥ ಪ್ರಯತ್ನ ಮಾಡಿರಿ. ವಾಯ್ಸ್ ಕೊಟ್ಟ ಕೇಸಿಂದ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಿರಿ, ನಿಮ್ಗೆ ರಿಯಲ್ ಸಬ್ಸ್ಕ್ರೈಬರ್ ಬೇಸ್ ಸಿಗ್ತಾವ. ಸೊ ಇದು ಆಯಿತು. ಮತ್ತು ಮುಂದಿನ ಒಂದು ಕಮೆಂಟ್ನಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಅನು ವರ್ಲ್ಡರ್ಸ್ ಅಂತ ಇವರು ಕೂಡ ಥ್ಯಾಂಕ್ ಯು ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ರವಿಕುಮಾರ ನಿಮಗೆ ಭೇಟಿ ಆಗಬೇಕು ಅಂತ ಇವರು ನಿನ್ನೆ ಕಮೆಂಟ್ ಮಾಡಿದ್ರು. ಜುಮ್ನಾಳ್ ಕಾಮಿಡಿ ಅನ್ಸುತ್ತಾ. ಇವ್ರ ಚಾನಲ್ ಮ್ಯಾಗ ಹೋಗಿ ನೋಡೋಣ. 24 ಸಬ್ಸ್ಕ್ರೈಬರ್ ಇದ್ದಾವೆ. ಇವ್ರ ಚಾನಲ್ ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೂ ಕೂಡ ಇಲ್ಲಿ ಭಾಳಷ್ಟು ಬರೀ ಶಾರ್ಟ್ ವಿಡಿಯೋ ಹಾಕ್ತಾರೆ. 63 ವಿಡಿಯೋಸ್ಗಳು ಅದಾವ. ನೋಡೋಣ. ನೋಡ್ರಿ, ಇಂಥ ವೈರಲ್ ಕಾಮಿಡಿ ಮೀಮ್ಸ್ಗಳು ಇರ್ತಾವೆ ನೋಡ್ರಿ, ಜೋಕ್ಸ್ಗಳು ಕಾಮಿಡಿ. ಆ ಜೋಕ್ಸ್ಗೆ ನೀವು ಲಿಪ್ ಸಿಂಕ್ ಮಾಡಿ, ನಿಮ್ಮದು ಸ್ವಂತ ಫೇಸ್ ತೋರಿಸಿ, ನಿಮ್ಮದು ಲಿಪ್ ಸಿಂಕ್ ಅದಕ್ಕೆ ರಿಯಾಕ್ಷನ್ ಮಾಡಿದರೂ ಕೂಡ ಇಂಥ ಚಾನಲ್ಗಳು ಮೊನಿಟೈಸ್ ಆಗ್ತಾವೆ. ಇದು ಭಾಳ ಈಸಿ ಇದೆ.
ಇದು ಲೋ ಎಫೆಕ್ಟ್ನಾಗ ಬರೋಂಗಿಲ್ಲ. ಯಾಕಂದ್ರೆ ನಿಮ್ಮದು ಸ್ವಂತ ಫೇಸು, ಸ್ವಂತ ಬಾಡಿ, ಸ್ವಂತ ರಿಯಾಕ್ಷನ್ ಮಾಡ್ಲಾಗ್ತಿದ್ರ. ಆದರೆ ವಾಯ್ಸ್ ಬೇರೆಯವ್ರದ್ದಿದೆ. ಇದು ಭಾಳ ಈಸಿ. ಇಂಥ ಚಾನಲ್ಗಳು ಭಾಳ ಈಸಿ ಮಾಡಲಿಕ್ಕೆ. ನೋಡಿ ಹೇಗೆ ಮಾಡಬೇಕು. ಇಂಥದ್ದು ಒಂದು ಈಗ ಕಾಮಿಡಿ ಬತ್ತು, ಮುಂದೆ ಕಾಮಿಡಿ ಬಂದ ಮೇಲೆ ಇಲ್ಲಿ ಕೆಳಗಡೆ ಒಂದು ರಿಮಿಕ್ಸ್ ಆಪ್ಷನ್ ಇದೆ, ನೋಡ್ತಾ ಇದ್ದಾರೆ. ಇಲ್ಲಿ ರಿಮಿಕ್ಸ್ ಆಪ್ಷನ್ ಇದೆಯಲ್ಲ, ಓಕೆ. ಈ ರಿಮಿಕ್ಸ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಕೇಸಿಂದ ಇಲ್ಲಿ ಮೇಲ್ಗಡೆ ಯೂಸ್ ದಿಸ್ ಸೌಂಡ್ ಅಂತ ಫಸ್ಟಿಗೆ ಕಾಣ್ತೈತಲ್ಲ, ಆ ಸೌಂಡನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಈಗ ಕ್ಯಾಮ್ರಾ ಏನಿತ್ತಲ್ಲ, ಕ್ಯಾಮ್ರಾ ಈಗ ನಾನು ಚಾಲು ಅದ. ಅದಕ್ಕಾಗಿ ನಾನು ಇದು ಆನ್ ಮಾಡೋದಿಲ್ಲ. ಕ್ಯಾಮ್ರಾ ನೀವು ಫ್ರಂಟ್ ಸೈಡ್ ತಗೊಂಡು ಅದಕ್ಕೆ ತಕ್ಕಂತೆ ನೀವು ಲಿಪ್ಸಿಂಗ್ ಮಾಡಿದರೆ ನಿಮ್ಮದು ಚಾನಲ್ ಮೊನಿಟೈಸ್ ಆಕೈತಿ. ಸೊ ತಿಳಿತೀರಾ, ಇಂಥ ರಿಯಾಕ್ಷನ್ ನೀವು ಮಾಡಿದರೆ ನಿಮ್ಮ ಚಾನಲ್ ಮೊನಿಟೈಸ್ ಆಕೈತಿ. ನೀವು ಬೇಕಾದರೆ ನೀವು ನಮಗೆ ಜುಮ್ನಾಳ್ ಕಾಮಿಡಿಯನ್ ಅವರೇ ನನಗೆ ಭೇಟಿ ಆಗಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇದೆ, ನನಗೆ ಕಾಲ್ ಮಾಡಬಹುದು. ನಾನು ನಿಮಗೆ ಮಾತಾಡಲಿಕ್ಕೆ ಸಿದ್ಧ ಇದ್ದೀನಿ. ಬೇಕಾದಷ್ಟು ನೀವು ಮಾತಾಡಬಹುದು. ಮತ್ತು ನಿಶು ಶಾರ್ಟ್ಸ್ ವ್ಲಾಗ್ ಅವರು ನನಗೆ ಕಮೆಂಟ್ ಮಾಡ್ತಾರೆ, ಸರ್ ಡೈಲಿ ವಿಡಿಯೋ ಬರಲಿ. ಯಾಕಂದರೆ ಡೈಲಿ ವಿಡಿಯೋ ಮಾಡ್ತಾ ಇಲ್ಲ ಅಂತ ಅವ್ರಿಗೂ ಕೂಡ ಭಾಳ ಬೇಜಾರಾಗೈತಿ. ಸಾರಿ ನಿಶು ಅವರೇ, ನಾನು ಕಂಟಿನ್ಯೂ ಆಗಿ ಈಗ ಡೈಲಿ ವಿಡಿಯೋ ತರುವ ಪ್ರಯತ್ನ ಮಾಡ್ಲಾಗತ್ತೀನಿ. ಯಾಕಂದ್ರೆ ಕಳೆದ 2 ತಿಂಗಳ ನಾನು ನನ್ನ ಮಿಸ್ಸಸ್ ಅವ್ರದ್ದು ಒಂದು ಸ್ವಲ್ಪ ದವಾಖಾನೆ ಮತ್ತು ಅವರಿಗೆ ಒಂದು ಸ್ವಲ್ಪ ತೀರ್ಕೊಂಡ್ರು. ಹೀಗಾಗಿ ಇನ್ನೂ 40 ದಿನ ಆಗಿಲ್ಲ, ಅದಕ್ಕೆ ಗಡ್ಡ ಇನ್ನೂ ತೆಗ್ದಿಲ್ಲ. ಆ ಒಂದು ಹಾಸ್ಪಿಟಲೈಸ್ ಮತ್ತು ಮರಣ ಹೊಂದಿದ ಕಾರಣದಿಂದ ನಾನು ಭಾಳ ಡಿಮೋಟಿವೇಟ್ ಆಗಿದ್ದೆ ಮತ್ತು ಅದಕ್ಕೆ ಕಾರಣದಿಂದ ವಿಡಿಯೋ ಬರ್ತಾ ಇದ್ದಿಲ್ಲ. ಈಗ ಕಂಟಿನ್ಯೂ ಆಗಿ ನಾನು ಸ್ವಲ್ಪ ಪ್ರಯತ್ನ ಮಾಡಕತ್ತೀನಿ. ಎಲ್ಲ ಮರೆತ ಗ್ಯಾಸಿಂದ ಕಂಟಿನ್ಯೂ ಆಗಿ ವಿಡಿಯೋ ಮಾಡುವ ಮತ್ತು ನಿಮ್ಮ ಸೇವೆ ಮಾಡುವ ಪ್ರಯತ್ನ ಮಾಡತ್ತೀನಿ. ಕಂಟಿನ್ಯೂ ಆಗಿ ವಿಡಿಯೋ ತರ್ತೀನಿ. ಮತ್ತು ಇನ್ನೊಂದು, ಈ KP ಜಾನಪದವರು ನನಗೆ ಒಂದು ಕಮೆಂಟ್ ಮಾಡ್ತಾರೆ. ಏನಪ್ಪ ಅಂದರೆ, ಸರ್ DJ ಸಾಂಗ್ ಆನ್ ಆಗುತ್ತದ, ಆಫ್ ಮಾಡ್ತಾರ ಹೇಳಿ ಯೂಟ್ಯೂಬರ್. ಮತ್ತು ಅವ್ರದ್ದು ಇನ್ನೊಂದು ಕಮೆಂಟ್ ಇದೆ, ಸರ್ DJ ರಿಮಿಕ್ಸ್ ಚಾನಲ್ ನಾಳೆ ಮೊನಿಟೈಸೇಷನ್ ಆಫ್ ಆಗುತ್ತಾ. ಮೊನ್ನೆ ವಿಡಿಯೋ ಮಾಡಿರುವಂಥ 15 ಜುಲೈದು ಒಂದು ಪಾಲಿಸಿ ಪ್ರಕಾರ ಒಂದು ಇಂಟಿಮೇಷನ್ ಮಾಡಿದಲ್ಲ ನಿನ್ನಿಂದ ಮೊನ್ನೆ, ಆ ವಿಡಿಯೋ ನೋಡಿ ಇವರು ನನಗೆ ಕಮೆಂಟ್ ಮಾಡಿದ್ದಾರೆ. ನಾಳೆಯಿಂದ ಅಂದರೆ 15 ಜುಲೈ ಮೊನ್ನೆ ಅವ್ರು ಮಾಡ್ಯಾರೆ, ಅಂದರೆ ಇವತ್ತಿನಿಂದ 15 ಜುಲೈದಿಂದ ನಾವು DJ ಸಾಂಗ್ಸ್ ಮಾಡಿರುವಂಥ ಚಾನಲ್ ಇದೆ, ಅದು ಮೊನಿಟೈಸೇಷನ್ ಆಫ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇವ್ರ ಚಾನಲ್ ಮ್ಯಾಗೆ ಹೋಗಿ ನೋಡೋಣ ಏನೇನು ತಪ್ಪು ಮಾಡ್ಯಾರ ಅಂತ. ಇವರು ಇಲ್ಲಿ ವ್ಯೂ ಚಾನಲ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಇವ್ರ ಚಾನಲ್ ಮೇಲೆ ಬಂದೆ ನಾನು. ನೋಡ್ರಿ ಇಲ್ಲಿ DJ ಸಾಂಗ್ KP ಜಾನಪದ ಆಡಿಯೋಸ್ 14,000 ಸಬ್ಸ್ಕ್ರೈಬ್ ಅದಾವೆ. ಓಕೆ, ಇವರಿಗೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನಾನು. ಇಲ್ಲಿ ಪಾಪ್ಯುಲರ್ ವಿಡಿಯೋ ಒಳಗೆ ಹೋಗೋಣ. ಯೂಟ್ಯೂಬ್ ಏನು ಚೆಕ್ ಮಾಡ್ತಾನೆ, ಪಾಪ್ಯುಲರ್ ನಿಮ್ಮದು DJ ಸಾಂಗ್ಸ್ ಇದೆ, ರಿಮಿಕ್ಸ್ ಮಾಡುವಂಥ ಸಾಂಗ್ಸ್ ಇದೆ. ನೋಡಿರಿ KP ಜಾನಪದ ಆಡಿಯೋ ಅವರೇ, ನಿಮ್ಮ ಹೆಸರಂತೂ ನನಗೆ ಗೊತ್ತಿಲ್ಲ, ಆದರೂ ನಿಮಗೆ ಒಂದು ಇಂಟಿಮೇಷನ್ ಕೊಡ್ತೀನಿ. ನಾನು ಜಾನಪದ ಹಾಡ್ತೀನಿ. ನಾನು ಒಂದು 2,000ಕ್ಕಿಂತ ಹೆಚ್ಚು ಜಾನಪದ ಹಾಡಿದ್ದೀನಿ. ಹಿಂದಿ ಜಾನಪದ ಹಾಡುಗಳನ್ನು ಕೂಡ ಹಾಡೀನಿ. ಸಾವಿರಾರು ನಾಟಕಗಳನ್ನು ಕೂಡ ಮಾಡೀನಿ. ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ಇದರಿಂದ ನನಗೆ ಕಲಿಯೋಕ್ಕೆ ಏನು ಸಿಕ್ಕಿದೆ, ಯೂಟ್ಯೂಬ್ ಬಂದ ಮೇಲೆ ಕಾಪಿರೈಟ್ ಅನ್ನೋದು ಒಂದು ವಿಷಯ ಐತಲ್ಲ, ಇದು ಭಾಳ ಡೇಂಜರ್. ಇಂಥ ಜಾನಪದ ಹಾಡುಗಳನ್ನು ಹಾಡೋದ್ರಿಂದ ನೀವು ಹಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಜಾನಪದ ನಿಮ್ಮ ಚಾನಲ್ ಡಿಮೊನಿಟೈಸ್ ಆಕ್ಕೈತೋ ಅದ್ರ ಬಗ್ಗೆ ಹೇಳ್ತೀನಿ. ನೀವು ಮತ್ತೊಬ್ಬರದ್ದು ವಿಡಿಯೋ, ಮತ್ತೊಬ್ಬರದ್ದು ಸಾಂಗ್ ಸೇಮ್ ಟು ಸೇಮ್ ತಗೊಂಡು ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಅದು ಮೊನಿಟೈಸ್ ಆಗೋದಿಲ್ಲ. ಅದು ರೀಯೂಸ್ ಕಂಟೆಂಟ್, ಲೋ ಎಫೆಕ್ಟ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್ನಲ್ಲಿ ಸಿಲುಕಿ ನಿಮ್ಮ ಚಾನಲ್ ಮೊನಿಟೈಸ್ ಇದ್ದರೂ ಕೂಡ ಡಿಮೊನಿಟೈಸ್ ಆಕ್ಕೈತಿ. ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ಇದು ಫಸ್ಟಿಗೆ ಗೈಬು ಗಣಿ ನ್ಯೂ ಲವ್ ಸಾಂಗ್ ಅಂತ ಇಲ್ಲಿದೆಯಲ್ಲ ಈ ಹಾಡು, ಓಕೆ. ಇದೇ ಹಾಡು ಇಲ್ಲಿ ಬೇರೆಯವ್ರ ಚಾನಲ್ ಮೇಲೆ ಇದೆ. ನಾನು ಸರ್ಚ್ ಮಾಡಿದೆ ಹೋಗಿ, ಲಕ್ಷ್ಮಣ ಭಾಯ್ FF ಅಂತ ಒಂದು ಚಾನಲ್ ಇದೆ. ಆ ಚಾನಲ್ ಮೇಲೆ ಕೂಡ ಈ ಸಾಂಗ್ ಇದೆ ಮತ್ತು ಇದೇ ಸಾಂಗ್ ಈ ಚಾನಲ್ನಲ್ಲಿ ಕೂಡ ಇದೆ. ನೋಡ್ತಾ ಇದ್ದಾರೆ ಇಲ್ಲಿ ತೋರಿಸ್ತದೆ ಇದೆ. ಈಗ ಈ ಸಾಂಗು ನಿಮ್ಮ ಚಾನಲಲ್ಲಿ, ಇದು ನಿಮ್ಮ ಚಾನಲ್ಲು. ಮತ್ತೊಬ್ಬರ ಚಾನಲ್ ತೋರಿಸಲ್ಲ ಇಲ್ಲಿ, ಓಕೆ. ಮತ್ತೊಬ್ಬರ ಚಾನಲ್ ಇದು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಓಕೆ. ಇದು ಮತ್ತೊಬ್ಬರ ಚಾನಲ್ ಲಕ್ಷ್ಮಣ್ ಭಾಯ್ FF, ಓಕೆ. ಈಗ ಒಂದೇ ಸಾಂಗ್ 2 ಚಾನಲ್ನಲ್ಲಿ ಇರುವಂಥ ಸೇಮ್ ಬ್ಯಾನರ್, ಸೇಮ್ ಪೋಸ್ಟರ್ ಇದ್ದ ಕಾರಣದಿಂದ ನಿಮ್ಮ ಚಾನಲ್ ಮೊನಿಟೈಸ್ ಇದ್ದರೆ ಡಿಮೊನಿಟೈಸ್ ಆಕ್ಕೈತಿ. ಅಥವಾ ನೀವು ಮೊನಿಟೈಸ್ ಕಳಿಸ್ಬೇಕಂತ ಮಾಡಿದರೆ ಕಳಿಸ್ಬೇಡ್ರಿ, ಮೊನಿಟೈಸ್ ಆಗೋದಿಲ್ಲ. ಮತ್ತು ಇನ್ನೊಂದು ವಿಷಯ, ಯಾವ್ಯಾವ ವಿಡಿಯೋಸ್ಗಳು ನೀವು ಮತ್ತೊಬ್ಬರ ಚಾನಲ್ನಿಂದ ಮತ್ತು ವಾಟ್ಸಪ್ನಲ್ಲಿ ಬಂದಂಥ ಜಾನಪದ ಹಾಡಿನಿಂದ ತಗೊಂಡು ಅದಕ್ಕೆ ಪೋಸ್ಟರ್ ಹಾಕಿ ನೀವು ಅಪ್ಲೋಡ್ ಮಾಡಿದರೆ ಅದು ಎಲ್ಲ ಡಿಲೀಟ್ ಮಾಡಬೇಕು. ಈಗ 2025ರಲ್ಲಿ 15 ಜುಲೈದಿಂದ ನಿಮ್ಮ ಸ್ವಂತ ವಾಯ್ಸ್ ಬೇಕು, ನೀವು ಸ್ವಂತ ಹಾಡಿರಬೇಕು. ಆವಾಗ ನಿಮ್ಮ ಚಾನಲ್ ಮೊನಿಟೈಸ್ ಆಕ್ಕೈತಿ. ಇದರಿಂದ ನೀವು ತಿಳ್ಕೋಬೇಕು, ಓಕೆ. ಮತ್ತು ಇನ್ನೊಬ್ಬರು ಏನೇನು ಬರೀತಾರೆ, ಸಾರಿ ಸರ್ ತುಂಬ ಬೇಜಾರಾಯಿತು. ನಮ್ಮ ದೇವರ ಬಳಿ
ಹೋಗಿದ್ದು. ಓಕೆ, ಸಾರಿ, ಇರಲಿ, ನೋ ಪ್ರಾಬ್ಲಮ್. ಅವರು ಕೂಡ ನನಗೆ ಬೆಂಗಳೂರಿಂದ ನನಗೆ ಇದು ಸಮಾಧಾನ ಹೇಳ್ತಾ ಇದ್ದಾರೆ, ನಮ್ಮ ಮಿಸ್ಸಸ್ ತಿರ್ಕೊಂಡಿದ್ದ ಕಾರಣಕ್ಕಾಗಿ. ಮತ್ತು UKBG ಕನ್ನಡದವರು ಕೂಡ ಅವರು ಕೂಡ ನಮ್ಮ ಮಿಸ್ಸಸ್ ಅವರಿಗೆ ತೀರು ಹೋದ ಕಾರಣದಿಂದ ಮಿಸ್ಸಸ್ ಅವರು ನನಗೆ ಕೂಡ ಅವರು ಸಮಾಧಾನ ಹೇಳ್ತಾ ಇದ್ದಾರೆ. ಮಿಸ್ ಯು ಅಕ್ಕ ಅಂತ ಕಮೆಂಟ್ ಮಾಡಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರಾರ್ಥನೆ ನನ್ನ ಹೆಂಡತಿ ಮೇಲೆ ಇರಲಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಮೈ ಯುವರ್ ವೈಫ್ ಸೋಲ್ ಈಸ್ ರೆಸ್ಟ್ ಅಂತ ಇವರು ಇನ್ನೊಂದು ಚಾನಲ್ದವ್ರು ಹೇಳಿದ್ದಾರೆ. ಮತ್ತು ಇನ್ನು ರೂಪಾ ಟೇಲರ್ ಅಂತ ಒಂದು ಕಮೆಂಟ್ ಬಂದೈತಿ. ಅವ್ರು ಏನು ಹೇಳ್ತಾರೆ ಗೊತ್ತಂದರೆ, ಸರ್ ನನ್ನ ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಅಪ್ಲೈ ಮಾಡಿಕೊಡಿ, 7,000 ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು 3,700 ವಾಚ್ ಹವರ್ ಕಂಪ್ಲೀಟ್ ಆಗಿದೆ. ಓಕೆ, ಮಾಡಿಕೊಡ್ತೀನಮ್ಮ. ನಾನು ನಿಮಗೆ ಆಲ್ರೆಡಿ ಇಲ್ಲಿ ಕಮೆಂಟ್ನಲ್ಲಿ ನಿಮಗೆ ಒಂದು ನನ್ನ ಫೋನ್ ನಂಬರ್ನೂ ಕೂಡ ಹಾಕಿದ್ದೀನಿ. ಹೋಗಿ ನೀವು ನನಗೆ ಕಾಲ್ ಮಾಡಿರಿ. ಯಾಕಂದರೆ ನೀವು ಕಾಲ್ ಮಾಡಿದ ಮೇಲೆ, ನೀವು ನನಗೆ ಹೇಳಿದ ಮೇಲೆ ಅದು ಗೊತ್ತಾಗೋದು. ಅದಕ್ಕಿಂತ ಮೊದಲ ನಿಮ್ಮ ಚಾನಲ್ ಮೊನಿಟೈಸ್ ಆಕೈತೋ ಇಲ್ಲೋ ನೋಡೋಣ. ಇವ್ರ ಚಾನಲ್ ಮೇಲೆ ಹೋಗೋಣ. ಇವ್ರ ಚಾನಲ್ ಮೇಲೆ ಹೋಗಿ ವ್ಯೂ ಚಾನಲ್ ಯೂಟ್ಯೂಬ್ಗೆ ಹೋಗೋಣ. ಇದು ರೂಪಾ ಟೇಲರ್ ಅವರದ್ದು ಚಾನಲ್ ಒಂದು. ಈ ಚಾನಲ್ ಸಬ್ಸ್ಕ್ರೈಬ್ ಆಕೈತಿ, ಇದು ಮೊನಿಟೈಸ್ ಆಕೈತಿಲ್ಲೋ ನೋಡೋಣ. ವಿಡಿಯೋ ಸೆಕ್ಷನಲ್ಲಿ ಹೋಗ್ತೀನಿ. 576 ವಿಡಿಯೋಗಳನ್ನು ಹಾಕಿದ್ದಾರೆ ಅವರು. ಓಹೋ, ಲಾಂಗ್ ವಿಡಿಯೋ ಮತ್ತು ಪಾಪ್ಯುಲರ್ ವಿಡಿಯೋ 1,20,33, 35,000, 7,000, 3,000, 2,000, 2,500 ಹೀಗೆ ವ್ಯೂಸ್ ಬಂದವ. ಆದರೆ ಇವರು ಏನು ಮಾಡ್ಲಾಕತ್ತಾರೆ ಅದು ನೋಡೋಣ. ಮೊದಲು ಇವ್ರದ್ದು ನಾನು ಕ್ಲಿಕ್ ಮಾಡ್ತೀನಿ ಮೊದಲು. ಓಕೆ, ಇವ್ರ ಚಾನಲ್ ಮೇಲೆ ಇವರು ಟೇಲರಿಂಗ್ ಮಾಡ್ತಾರೆ. ಟೇಲರಿಂಗ್ ಮಾಡಿದ ಬ್ಯಾಕ್ಗ್ರೌಂಡ್ನಲ್ಲಿ ಲಾಂಗ್ ವಿಡಿಯೋದಲ್ಲಿ ಕೇವಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಡೀತಾ ಇದೆ ಮತ್ತು ಅವ್ರದ್ದು ಕ್ರಿಯೇಟಿವಿಟಿ ಅಲ್ಲಿ ನಡೀತಾ ಇದೆ. ಓಕೆ, ಶಾರ್ಟ್ನಲ್ಲಿ ಹೋಗಿ ನೋಡೋಣ. ಶಾರ್ಟ್ನಲ್ಲಿ ಇದಕ್ಕೆ ಪಾಪ್ಯುಲರ್ನಲ್ಲಿ ಹೋಗೋಣ. ಪಾಪ್ಯುಲರ್ನಲ್ಲಿ ಹೋಗಿ ನೋಡಿದರೆ ಇಲ್ಲೇನೂ ಕೂಡ ಇವ್ರದ್ದು ಫೇಸ್ ಇದೆಯಾ? ಓಕೆ, ಇಲ್ಲಿ ಓಕೆ, ಯೂಟ್ಯೂಬ್ ಚೆಕ್ ಮಾಡೋದೇ ಪಾಪ್ಯುಲರ್ ವೀಡಿಯೋಗಳು, ಶಾರ್ಟ್ ಆಗಲಿ ಅಥವಾ ಲಾಂಗ್ ಆಗಲಿ. ಇಲ್ಲಿ ನಾನು ಪಾಪ್ಯುಲರ್ನಲ್ಲಿ ಎರಡೂ ನಾನು ಚೆಕ್ ಮಾಡಿದೆ. ನಿಮ್ಮ ಚಾನಲ್ 1% ನಾನು ಗ್ಯಾರಂಟಿ ಕೊಡೋಂಗಿಲ್ಲ. ಯಾಕಂದರೆ ನಿಮ್ದು ಇಲ್ಲಿ ಇದರೊಳಗೆ ವಾಯ್ಸ್ ಇಲ್ಲ. 99% ನಿಮ್ಮ ಚಾನಲ್ ಮೊನಿಟೈಸ್ ಆಕೈತಿ ಅನ್ನೋದು ನಾನು ಭರವಸೆ ಕೊಡ್ತೀನಿ. 1% ಒಂದೇ ಹಾಡ ಪದೇ ಪದೇ ತಗೊಂಡ ಕಾರಣದಿಂದ ಮತ್ತು ಕೇವಲ ವಾಯ್ಸ್ ಇಲ್ಲ, ನಿಮ್ಮ ಫೇಸ್ ಇಲ್ಲ, ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್ ನಡೀತಾ ಇದೆ, ಮುಂದೆ ಕ್ಯಾಮ್ರಾ ಮುಂದೆ ನಿಮ್ಮದು ಕ್ರಿಯೇಟಿವಿಟಿ, ನಿಮ್ಮದು ಟೇಲರಿಂಗ್ ಕೆಲಸ ನಡೀತಾ ಇದೆ. ಆದ ಕಾರಣದಿಂದ ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ ಅಂತ ನನಗೆ ಅನಿಸ್ತೈತಿ. ಆದರೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ಡಿಸ್ಕ್ರಿಪ್ಷನಲ್ಲಿ ನನ್ನದು ಫೋನ್ ನಂಬರ್ ಇದೆ. ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೂ ಕೂಡ ನಾನು ಸಹಾಯ ಮಾಡುವ ಪ್ರಯತ್ನ ಮಾಡ್ತೀನಿ. ನಿಮ್ಮ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನೀವು ಹೀಗೆ ವಿಡಿಯೋ ಮಾಡಿರಿ. ಆದರೆ ಮುಂದೆ ಬರುವಂಥ ದಿನದಲ್ಲಿ ನೀವು ವಾಯ್ಸ್ ಕೊಟ್ಟಿಗೆಸಿಂದ ವಿಡಿಯೋ ಮಾಡುವ ಪ್ರಯತ್ನ ಮಾಡಿರಿ. ನಿಮ್ಮ ಫೇಸ್ ತೋರಿಸಿ ಜನರ ಮುಂದೆ ಬರ್ರಿ. ನಿಮ್ಮ ಫ್ಯಾನ್ ಫಾಲೋವಿಂಗ್, ನಿಮಗೆ ಅಭಿಮಾನಿಗಳು ಯಾವಾಗ ಬೆಳಿಬೇಕು? ನಿಮ್ಮದು ವಾಯ್ಸ್ನೂ ಇಲ್ಲ, ನಿಮ್ಮ ಫೇಸ್ನೂ ಇಲ್ಲ ಅಂದರೆ ಅಭಿಮಾನಿಗಳು ನಿಮಗೆ ಹಾರೈಸುವವರು ಯಾರು? ನಿಮ್ಮ ಬಗ್ಗೆ ನಿಮಗೆ ನೋಡಿದ ಮೇಲೆ ಜನರು ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ, ನಿಮಗೋಸ್ಕರ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾರೆ. ಬ್ಲೆಸ್ಸಿಂಗ್ ಕೊಟ್ಟ ಮೇಲೆ ನೀವು ಮುಂದೆ ಬೆಳಿತೀರಾ. ಬರೇ ಮ್ಯೂಸಿಕ್ಕು, ಬರೀ ಒಂದು ಆ ಜಂಪರ ಲಂಗ ಹೊಲಿಯೋದು, ಬರೀ ಆ ವಿಡಿಯೋ ಚಿತ್ರ ನೋಡಿದೆ, ಇದರಿಂದ ಏನೂ ಬೆನಿಫಿಟ್ ಇಲ್ಲ. ಎಷ್ಟು ನಿಮ್ಮ ವಾಯ್ಸು ಮತ್ತು ನಿಮ್ಮ ಫೇಸ್ ಜನರ ಮುಂದೆ ಕಾಣುತ್ತಲ್ಲ, ಅಷ್ಟು ಮುಂದೆ ನೀವು ಬೆಳಿತೀರಿ. ಅಷ್ಟು ಯೂಟ್ಯೂಬ್ದ ಅಲ್ಗೋರಿದಮ್ ಮತ್ತು ಯೂಟ್ಯೂಬ್ದ ಟೀಮ್ಗೆ ಇದು ಏನು ಗೊತ್ತಾಕೈತಿಪ್ಪ ಅಂದ್ರೆ, ಇದು ಒಂದು ಜೆನ್ಯೂನ್ ಪರ್ಸನ್ ಅಂತ ಗೊತ್ತಾಕೈತಿ. ಆವಾಗ ನಿಮ್ಮ ವಿಡಿಯೋಸ್ಗಳಿಗೆ ಜಾಸ್ತಿ ಬೂಸ್ಟ್ ಮಾಡುವ ಪ್ರಯತ್ನ ಯೂಟ್ಯೂಬ್ದ ಅಲ್ಗೋರಿದಮ್ ಮತ್ತು ಯೂಟ್ಯೂಬ್ ಟೀಮ್ದವರು ಮಾಡ್ತಾರೆ. ಇನ್ನೊಂದು ವಿಷಯ, ವಾರದಲ್ಲಿ ಒಂದರೆ ಅಥವಾ ಮೊನಿಟೈಸ್ ಮಾಡೋಕ್ಕಿಂತ ಮೊದಲು ಅಥವಾ ಮೊನಿಟೈಸ್ ಆದಮೇಲೇನೂ ಕೂಡ ವಾರದಲ್ಲಿ ಒಂದು ಸಲ ನೀವು ಲೈವ್ ಬರ್ರಿ. ಫೇಸ್ ತಗೊಂಡು ಒಂದು ಅರ್ಧ ತಾಸು 15 ನಿಮಿಷ ಲೈವ್ ಬರ್ರಿ. ಲೈವ್ ಬಂದ್ರಿ ಏನಾಕೈತಿ, ಲೈವ್ ನೀವು ಫೇಸ್ ತೋರಿಸ್ಬೇಕು, ಮಾತಾಡಬೇಕು. ನಿಮ್ಮ ಪ್ರೇಕ್ಷಕರು, ನಿಮ್ಮ ಅಭಿಮಾನಿಗಳು, ನಿಮ್ಮ ಫ್ಯಾನ್ಸ್ಗಳು, ನಿಮ್ಮ ಸಬ್ಸ್ಕ್ರೈಬ್ಗಳಿಗೋಸ್ಕರನೇ ನೀವು ಬರಲೇಬೇಕು. ಯೂಟ್ಯೂಬ್ ಮೇಲೆ ಲೈವ್ ಬರಬೇಕು. ಫೇಸ್ ತೋರಿಸಿ, ಮನೆಯಲ್ಲಿ ಒಂದು ಲೈಟ್ ಗಿಟ್ ಹಚ್ಕೊಂಡು ಕ್ಲಿಯರಾಗಿ ಬರ್ರಿ, ಕುಂದರ್ರಿ, ಮಾತಾಡ್ರಿ, ನಿಮ್ಮ ಕಷ್ಟ ಸುಖ ಹಂಚ್ಕೊರಿ. ಇದರಿಂದ ಯೂಟ್ಯೂಬ್ ಅಲ್ಗೋರಿದಮ್ಗೆ ಏನೈತಿಲ್ಲ, ಇದು ಪ್ರೇಕ್ಷಕರ ಇಮೋಷನಲ್ ಜೊತೆ ನೀವು ಅಟ್ಯಾಚ್ ಆಗಿರಿ. ಅಟ್ಯಾಚ್ ಆದರೆ ಏನಿಲ್ಲ, ತಂತಾನೆ ನಿಮ್ಮ ಚಾನಲ್ ಬೆಳಿತೈತಿ. 7,000 ಸಬ್ಸ್ಕ್ರೈಬರ್ ಇದ್ದಾವೆ. 4,000 ತಾಸು ಆದಮೇಲೆ ನನಗೆ ಕಾಲ್ ಮಾಡಿ ಅಥವಾ ಅದಕ್ಕಿಂತ ಮೊದಲು ನನಗೆ ಕಾಲ್ ಮಾಡಿರಿ. ನೀವು ನನಗೆ ಆಕ್ಸೆಸ್ ಕೊಟ್ಟರೆ ನನಗೆ ಅದೇ ಫೋನ್ಗೆ, ನಾನು ಏನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅದೇ ಫೋನ್ ಮೇಲೆ ಮತ್ತೊಬ್ಬರು ನನ್ನ ಹೆಸರು ತೊಗೊಂಡು ಯಾರಾದರೂ ನಿಮಗೆ ದುಡ್ಡು ಕೊಡ್ರಿ, ನಾನು ನಿಮ್ಮ ಚಾನಲ್ ಮೊನಿಟೈಸ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಕೊಡ್ಲಿಕ್ಕೆ ಹೋಗಬೇಡ್ರಿ. ಡೈರೆಕ್ಟ್ ನನಗೆ ಮೊದಲು ವಿಡಿಯೋ ಕಾಲ್ ಮುಖಾಂತರ ಮಾತಾಡ್ರಿ ಅಥವಾ ಆಡಿಯೋ ಕಾಲ್ ಮುಖಾಂತರ ಮಾತಾಡ್ರಿ. ಆಮೇಲೆ ನಿಮ್ಮ ಜೊತೆ ನಾನು ಸಂಪರ್ಕ ಸಾಧಿಸಿಕೊಂಡು ನಿಮ್ಮ ಚಾನಲ್ ಮೊನಿಟೈಸ್ ಮಾಡುವ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ಕಮೆಂಟ್ ಏನೇನಿದಾವೆ ನೋಡೋಣ.
ಹನುಮಂತ್ ಕುಂಬಾರ್ DS ಇವರು ಬರೀತಾರೆ ಥ್ಯಾಂಕ್ ಯು ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾರೆ. ಇವ್ರ ಚಾನಲ್ನಲ್ಲಿ ಎಲ್ಲ 57 ಸಬ್ಸ್ಕ್ರೈಬ್ ಅದಾವೆ. ಓಕೆ, ಇದು ಒಂದು ಚಾನಲ್ ಹೊಕ್ಕಿತ್ತು ನೋಡಿರಿ, ನನ್ನ ಮಿಸ್ ಹಾಕಿತ್ತು. ಇವರಿಗೆ ಸಪೋರ್ಟ್ ಮಾಡಬೇಕು, ಇಂಥ ಚಾನಲ್ದವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ವಾಯ್ಸ್ ಅಪ್ ವಿತ್ ವಿಡಿಯೋಸ್ ಅಂತ ಮಾಡಿದ್ದಾರೆ. ಇವರು ಹೊಸ ಚಾನಲ್ ಶುರುವಾತ್ ಮಾಡಿದ್ದಾರೆ, 2-3 ತಿಂಗಳಾಯಿತು. ಆದರೆ ಈಗ ಕಂಟಿನ್ಯೂ ಆಗಿ ಕಳೆದ 3 ವಾರದಿಂದ ಕಂಟಿನ್ಯೂ ವಿಡಿಯೋ ಬರ್ಲಾಕತ್ತಾವ. ನೀವು ಮಾಡಬೇಕಾ ಇಂಥ ವಿಡಿಯೋ ಮಾಡಿರಿ, ಬೆಳಿತೀರಿ. AI ಚಾನಲ್ ಎಲ್ಲ ಬಂದ್ ಆಗೋದಿಲ್ಲ. ಈಗ 15 ಜುಲೈ ಇವತ್ತಿನಿಂದ AIದಿಂದ ನೀವು ಫೋಟೋಸ್ ವಿಡಿಯೋಸ್ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಲಿ, ಬ್ಯಾಕ್ಗ್ರೌಂಡ್ನಲ್ಲಿ ನಿಮ್ಮ ವಾಯ್ಸ್, ಅದಕ್ಕೆ ಎಕ್ಸ್ಪ್ಲೇಷನ್, ಸ್ಟೋರಿ ಟೆಲ್ಲಿಂಗ್ ನೀವು ಮಾಡಬೇಕು. ನಿಮ್ಮ ಫೇಸ್ ತೋರಿಸ್ಲಿಕ್ಕಂದ್ರೂ ಈ ಥರ ಮಾಡಿರಿ. ಒಂದು ವಿಡಿಯೋ ಹಚ್ತೀನಿ, ಮೊದಲು ನೋಡಿರಿ. ಓಕೆ, ನಮಸ್ತೆ ವೀಕ್ಷಕರೇ, ವಾಯ್ಸ್ ಅಪ್ ವಿತ್ ವಿಡಿಯೋಸ್ ಚಾನಲ್ನ ಮತ್ತೊಂದು ಕಥೆಗಾಗಿ ನಿಮಗೆಲ್ಲರಿಗೂ ಸ್ವಾಗತ. ಶ್ರೀಕೃಷ್ಣ ಪರಮಾತ್ಮನಿಗೆ 16,000 ಜನ ಹೆಂಡತಿಯರಿದ್ರ. ಏನು ಇದರ ಹಿಂದೆ ಇರೋ ಕತೆ, ಬನ್ನಿ ತಿಳಿಯೋಣ. ನರಕಾಸುರನೆಂಬ ಭಯಂಕರ ದಾನವ ರಾಜನಿದ್ದನು. ಅವನು ಭೂದೇವಿ. ನೋಡಿದ್ರೆ ಫ್ರೆಂಡ್, ಹೇಗೆ AIದ ಉಪಯೋಗ ಸರಿಯಾಗಿ ಉಪಯೋಗ ಮಾಡುವುದು ಹೀಗೆ ಈ ಥರ ಮಾಡಬೇಕು AIದಿಂದ. ಮತ್ತು ನಾಳೆ ಬೇಕಾದರೆ ನಿಮಗೆ AIದಿಂದ ಹೇಗೆ ನಾವು ಚಾನಲ್ ಕ್ರಿಯೇಟ್ ಮಾಡಿ ಅದರಿಂದ ಆಡಿಯೋ ಮಾಡೋದು, ನಾಳೆ ಒಂದು ವಿಡಿಯೋ ಬೇಕಾದರೆ ನೀವು ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿದ್ರೆ ನಿಮಗೆ ಒಂದು ವಿಡಿಯೋ ಮಾಡಿ ಕೊಡ್ತೀನಿ. ಫ್ರೀ ಆಫ್ ಕಾಸ್ಟ್, ಇಮೇಜ್ ಫ್ರೀ ಆಫ್ ಕಾಸ್ಟ್, ವಿದೌಟ್ ಲೋಗೋ ವಿಡಿಯೋ ಹೇಗೆ ನಾವು ಕ್ರಿಯೇಟ್ ಮಾಡುವುದು ಅನ್ನೋದು ನಾಳೆ ಬೇಕಾದರೆ ನಿಮಗೆ ಒಂದು ವಿಡಿಯೋ ತಗೊಂಡು ಬರ್ತೀನಿ. ಅದಕ್ಕೆ ನಿಮ್ಮದು ಭರ್ಪೂರು ಸಪೋರ್ಟು, ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮತ್ತು ನಿಮ್ಮದು ಕಮೆಂಟ್ಗಳು ಬೇಕು. ಕಮೆಂಟ್ಗಳು ಬೇಕಂದ್ರೆ ಇಂಥ ವಿಡಿಯೋಸ್ಗಳು ಮಾಡೋದು ಭಾಳ ಈಸಿ ಐತಿ. ಮನ್ಯಾಗ ಕೂತ್ಕೊಂಡು ಒಂದು ಮೊಬೈಲ್ದಿಂದ ಕೂಡ ಎಲ್ಲ ಥರ ಮಾಡ್ಬೋದು. ಭಾಳ ಈಸಿ ಇದೆ, ಭಾಳ ಫ್ರೀ ಆಫ್ ಕಾಸ್ಟ್ ಇದೆ. ನಿಮಗೆ ಇದು ಇಂಥ ವಿಡಿಯೋಸ್ಗಳು ಮಾಡಲಿಕ್ಕೆ, ಇದು ಕಲಿಸ್ಲಿಕ್ಕೆ ನನಗೂ ಭಾಳ ಉತ್ಸಾಹ ಮತ್ತು ನನಗೆ ಭಾಳ ಗರ್ವ ಆಕೈತಿ. ನೀವು ಯಾಕಂದ್ರೆ ನೀವು ಬೆಳೆದರೆ ನಾನು ಬೆಳಿತೀನಿ. ಕೇವಲ ನಾನೇ ಬೆಳಿಬೇಕಂತಲ್ಲ, ನೀವು ಬೆಳಿಬೇಕು. ನೀವು AIದಿಂದ ಮಾಡಿದರೆ ನೋಡಿರಿ ಎಷ್ಟು ಚಂದ ಮಾಡಿದ್ದಾರೆ ಇವರು. ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಕ್ಲಿಯರಾಗಿ ವಾಯ್ಸ್ ಬಂದಿದೆ, ಇವ್ರಿಗೆ ಕ್ಲಿಯರಾಗಿ ವಾಯ್ಸ್ ಬಂದಿದೆ. ಇಂಥ ಕ್ಲಿಯರ್ ವಾಯ್ಸು, ಸಣ್ಣ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಮುಂದೆ ಆ ವಾಯ್ಸ್, ಆ ಸ್ಟೋರಿ ಟೆಲ್ಲಿಂಗ್ ಪ್ರಕಾರ ಮುಂದೆ ವಿಜುವಲ್ಸ್ ನಡೀತಾ ಇದ್ದಾವೆ, ಫೋಟೋಸ್ ವಿಡಿಯೋಸ್ಗಳು ನಡೀತಾ ಇದ್ದಾವೆ. ಅಂಥ ವಿಡಿಯೋಸ್ ಮಾಡಿರಿ. ಇವರು ಈಗೀಗ ಸ್ಟಾರ್ಟ್ ಮಾಡಿದ್ದಾರೆ. ನನಗನ್ಸಿದ ಪ್ರಕಾರ ವಾಯ್ಸ್ ಅಪ್ ವಿತ್ ವಿಡಿಯೋಸ್ದವರು ಕಂಟಿನ್ಯೂ ಆಗಿ ವಾರದಲ್ಲಿ 2-3 ವಿಡಿಯೋ ಹಿಂಗೆ ಹಾಕಿದರೆ 2 ಅಥವಾ 3 ತಿಂಗಳಿನಲ್ಲಿ ಇವ್ರ ಚಾನಲ್ ಮೊನಿಟೈಸ್ ಆಕೈತಿ, ಬೆಳಿತೈತಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಭಾಳಷ್ಟು ಕಮೆಂಟ್ದ ಆನ್ಸರನ್ನು ನಾವು ಕೊಡುವ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿರ್ಬೋದು. ಸೊ ಇನ್ನೊಂದು ಕಮೆಂಟ್ ಇದೆ, ಅವ್ರದ್ದು ಕಮೆಂಟ್ ನಾವು ಪಿಕಪ್ ಮಾಡಲೇಬೇಕು. UK ಬಾಗಲಕೋಟ್ ಸುಧಾ ಯಾರು ಗೊತ್ತೇನ್ರಿ? ಭಾಳಷ್ಟು ಕನ್ನಡ, ಕೌಟುಂಬಿಕ ಮತ್ತು ಜಾನಪದ, ಕೌಟುಂಬಿಕ ನಾಟಕದಲ್ಲಿ ಮತ್ತು ಜಾನಪದ ಹಾಡಿನಲ್ಲಿ ಈಗ ಇತ್ತಿತ್ತಲಾಗ ಕಾಣ್ತಾರ ಪ್ರಕಾಶ್ ಬಗಲಿಯವ್ರ ಜೊತೆ. ಅವ್ರವ್ರ ಸಂಸಾರ ಅವ್ರವ್ರ ಹಿಂದೆ ಇರ್ತೈತಿ. ನೀ ಪಗಾರ ಹಾಕಿ ಅನ್ನಕ್ಕೆ ಕೊಡಬಾರ್ದಾಗಿತ್ತು, ಈಗಿನ ಕೈಯಾಗ ಕೊಡ್ಬೇಕಾಗಿತ್ತು. ನೋಡುವ, ಇವತ್ತು ಈ ಸಾಲ ದಂಡಿಗೆ ಹಚ್ಚಿದಂದ್ರೆ ನಿಮ್ಮ ಪಗಾರ ಕೊಡ್ತೀನಿ, ಇಲ್ಲಾಂದ್ರೆ ಇವತ್ತಿನ ಅರ್ಧ ಪಗಾರ ಕೊಡ್ತೀನಿ. ಏನ್ ಮಾತಾಡಕತ್ತಿ ನೀನು? ಬಂದ್ ಬರೋಣ ದನಗಳಿಗೆ ಮೇವ್ ಹಾಕೋದು, ನೀರ್ ಕುಡ್ಸೋದು ಎಲ್ಲ ದಗದ ಮಾಡಿರ್ತೀವಿ. ಮತ್ ನೋಡಿದ್ರೆ ದಗದನ ಮಾಡಿಲ್ಲ ಅಂತ ಹೇಳ್ತಿಯಲ್ಲ. ಮಾತ್ ಬಿಡ್ರವ. ಯಾವ್ದಾರ ದಗದ ಇತ್ತಂತಂದ್ರ ಹೇಳ್ರಿ, ಇಲ್ಲೇ ಬಂದು ದುಡಿತಾನ. ಯಾರು ನಿನ್ನ ಗಂಡ ದುಡಿತಾನ? ಅವ ಮೊದಲ ಚೈನಿ ಬಾಜಿ ಮನುಷ್ಯ. ಅವನ್ ಏನಾರ ನಮ್ಮ ಹೊಲ ದಗದಕ್ಕೆ ಇಟ್ಕೊಂಡೆ ಅಂದ್ರೆ ಒಂದ್ ತುಟ್ಲಿ ನಮ್ಮ ಹೊಲ ಮಾರಿಸ್ತಾನವ. ಏನ ಅವಂಗ ಬುದ್ಧಿ ಭೇಟಿಯಾಗೈತಿ, ಹಂಗೇನ್ ಆಗುದಿಲ್ಲ, ದಗ್ದ ಮಾಡ್ತಾನ ತಗೋ. ಅವರು ಕೂಡ ನಮ್ಮ ಮಿಸ್ಸಸ್ ತೀರ್ಕೊಂಡಿದ್ದ ಕಾರಣದಿಂದ ಅವರು ನನಗೆ ಕೂಡ ಇಲ್ಲಿ ಶೋಕ ವ್ಯಕ್ತವನ್ನು ಪಟ್ಟಿದ್ದಾರೆ. ಅವರು ಕೂಡ ತುಂಬ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಸುಧಾ. ಹೀಗೆ ಒಳ್ಳೆ ಕೆಲಸ ಮಾಡ್ತಾಯಿರು ಮತ್ತು ದೇವರು ನಿನಗೆ ಒಳ್ಳೇದು ಮಾಡಲಿ. ಲವ್ ಯು ಪ್ರಕಾಶ್ ಬಗ್ಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಹಾಗೆ ವಿಡಿಯೋದಲ್ಲಿ ನಾಳೆ ಯಾವ ಥರ ವಿಡಿಯೋ ಬೇಕು ಅನ್ನೋದು ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ ಬ್ಯಾಡ್ ಇರಲಿ ಮತ್ತು ಒಳ್ಳೇದಿರಲಿ, ಏನೂ ಪ್ರಾಬ್ಲಮ್ ಇಲ್ಲ, ನೀವು ಕಮೆಂಟ್ ಮಾಡಿರಿ. ಆ ಕಮೆಂಟ್ಲಿಂದ ನನಗೆ ಪ್ರೋತ್ಸಾಹ ಸಿಕ್ಕೈತಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.